ಬಳ್ಳಾರಿಯಲ್ಲಿ ಇವತ್ತು ಗೋ ಸನ್ಮಾನ್ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಗೋ ಹತ್ಯೆ ನಿಷೇಧ ಆಗಬೇಕು ಅಂತೇಳಿ ಒಂದು ಆ್ಯಕ್ಟ್ ತರಬೇಕು ಅಂತೇಳಿ ಸೆಂಟ್ರಲು ಮತ್ತು ಸ್ಟೇಟ್ ಗೌರ್ಮೆಂಟ್ ಮೇಲೆ ಒತ್ತಡ ತರಲಿಕ್ಕಾಗಿ ಇವತ್ತು ನಾವು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ತಹಸೀಲ್ದಾರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ತಹಸೀಲ್ದಾರ್ ಕೂಡ ಮಾತು ಕೊಟ್ಟಿದ್ದಾರೆ, ಇದನ್ನು ನಾವು ಮೇಲೆ ಅಧಿಕಾರಿಗಳಿಗೆ ಕಳಿಸ್ತೀವಿ ಅಂತೇಳಿ. ಹಾಗಾಗಿ ಇದೊಂದು ಒಳ್ಳೆಯ ರೀತಿಯಲ್ಲಿ ಹಿಂದೂಗಳೆಲ್ಲ ಸೇರಿಕೊಂಡು ಈ ಒಂದು ಗೋ ಸನ್ಮಾನ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ನಾವು ಗೋ ಸಂರಕ್ಷಣಾ ದಿವಸ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಗೋವುಗಳು ನಮ್ಮ ದೇಶದ ತಾಯಿ ಸಮಾನ. ನಾವು ಎಲ್ಲ ದೇವನ ದೇವತೆಗಳಲ್ಲಿ ಗೋವನ್ನು ಕಾಣ್ತಾ ಇದ್ದೇವೆ. ಅವು ಇವಾಗ ಮರೆ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಸಂರಕ್ಷಣೆ ಮಾಡಬೇಕು ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಯಾಕಂತಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ, ಗೋವುಗಳ ಸಂಖ್ಯೆ ಕಮ್ಮಿ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದರೆ ಗೋವು ನಮಗೆ ಪ್ರಮುಖ. ನಾವು ಮನೆ ಓಪನ್ ಮಾಡಿರ್ಬೋದು ಅಥವಾ ಮದುವೆ ಕಾರ್ಯಗಳು ಮಾಡಿರ್ಬೋದು, ಯಾವುದೇ ಕೆಲಸ ಮಾಡಬೇಕಂದ್ರೂ ಕೂಡ ನಮಗೆ ಗೋವು ತುಂಬ ಅಗತ್ಯ. ದೇವರಂತೆ ನಾವು ಭಾವಿಸ್ತಾ ಇದ್ದೀವಿ. ಅದನ್ನು ನಾವು ಕಟಗರ ಕೈಗೆ ಕೊಟ್ಟು ಈಗ ಎಲ್ಲ ಅದನ್ನು ನಾಶ ಆಗ್ತಾ ಇದೆ. ಅದನ್ನು ನಾವು ಹಿಂದುತ್ವ ಇರೋರು, ಹಿಂದೂನ ನಾವು ಯಾವತ್ತಿಗೂ ಒಂದು ದೇವ್ರ ಥರ ಕಾಪಾಡೋರು ಕೂಡ ನಾವು ಇವತ್ತು ಅದನ್ನು ಸಂರಕ್ಷಣೆ ಮಾಡಬೇಕಂತ ನಾನು ಹೇಳ್ತಾ ಇದ್ದೀನಿ. ಯಾಕಂತಂದರೆ ನಮ್ಮ ಮನೆಯಲ್ಲಿ ಶುರುವಾಗದೆ ಬೆಳಗ್ಗೆಯಿಂದ ಸೆಗಣಿ ಸಾರಿಸೋದ್ರಿಂದ ಕೆಲಸಗಳು ಶುರುವಾಗುತ್ತೆ. ಅದರಿಂದ ನಮ್ಗೆ ಎಷ್ಟು ಉಪಯೋಗಗಳಂತ ನಿಮಗೆ ಗೊತ್ತು. ಅದು ಇವಾಗ ಹೇಳ್ತಾ ಇದ್ರು ಸ್ವಾಮಿಗಳು, ಅದೆಲ್ಲ ಕಸ ಕಡ್ಡಿ ತಿಂದು ನಮಗೆ ಹಾಲನ್ನು ಕೊಡುತ್ತೆ. ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಮಕ್ಕಳಿಗೆ ಹಾಲು ಕೊಡೋದು ಕೂಡ ತುಂಬ ತಾಯಿ ಹಾಲು ಸಿಗದೆ ಕಷ್ಟ ಆಗಿದೆ. ಎಲ್ಲರೂ ಗೋಮಾತೆ ಹಾಲನ್ನು ಹುಡುಕಕ್ಕೆ ಎಲ್ಲ ಕಡೆಯೂ ಪ್ರಯತ್ನ ಮಾಡಿದ್ರು ನಮಗೆ ಸಿಗ್ತಾ ಇಲ್ಲ. ಅದನ್ನು ನಾವು ಮಹಿಳೆಯರಾಗಿ ನಾವು ಗೋವನ್ನು ಸಂರಕ್ಷಣೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಒಂದು ಗೋವನ್ನು ಸಾಕುವ ಥರ ಒಂದು ಕಾನೂನು ಬರಬೇಕಂತ ನಾನು ಹೇಳಕ್ಕೆ ಇಚ್ಛೆಪಡ್ತಿದ್ದೀನಿ. ನಮಸ್ಕಾರ. ಹಂಪಿ ರಮಣ ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರು ಮಹಿಳಾ ಮೋರ್ಚಾ.